ಅಖಿಲ ಭಾರತ ವೀರಶೈವ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸನ್ಮಾನ್ಯ ಈಶ್ವರ್ ಖಂಡ್ರೆಜಿಯವರು 24ನೇ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ. ಇದಕ್ಕೂ ಮುಂಚೆ ಪೂಜ್ಯರಾದ ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೆಜಿಯವರು ಈ ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಅವರಾಗಿದ್ದ ಮೇಲೆ ನಮ್ಮ ಬೀದರ್ ಜಿಲ್ಲೆಯವರಾದರೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಯವರು. ಇವರಿಂದ ಜನ ಭಾಳಷ್ಟು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಒಂದು ಕೂಡಿಸುವಂತಹ ಒಕ್ಕಡಿಸುವಂತಹ ಒಂದು ಶಕ್ತಿ ಇವ್ರ ಹತ್ರ ಇದೆ ಅನ್ನುವಂತಹ ಒಂದು ಎಲ್ಲರೂ ಏನಾದರೂ ಕನಸು ಕಾಣ್ತಾ ಇದ್ದಾರೆ. ಹೀಗಾಗಿ ನಾವು ಬೀದರ್ನ ಎಲ್ಲ ಮಹಾಜನತೆ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಅವರಿಗೆ ಒಂದು ಭವ್ಯವಾದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಬರುವ 22ನೇ ತಾರೀಕಿಗೆ ಬೀದರ್ನಲ್ಲಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಮಾಡಬೇಕಂತಂದು ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಬಸವೇಶ್ವರ ವೃತ್ತದಿಂದ ಬೊಮ್ಮಗುಂಡೇಶ್ವರ ವೃತ್ತದ ಮೂಲಕ ಕರ್ನಾಟಕ ಫಾರ್ಮಸಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಸಂಜೆ 4 ಗಂಟೆಗೆ ಈ ಒಂದು ಮೆರವಣಿಗೆ ಶುರು ಮಾಡಿ 6 ಗಂಟೆವರೆಗೆ ವೇದಿಕೆ ತಲುಪಬೇಕು. ತದನಂತರ 6 ಗಂಟೆಯಿಂದ ವೇದಿಕೆ ಕಾರ್ಯಕ್ರಮ ಶುರು ಆಗಬೇಕು. 8-8:30 ಗಂಟೆಗೆ ಈ ಕಾರ್ಯಕ್ರಮ ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗೆ ಬೀದರಿನ ಎಲ್ಲ ರಾಜಕೀಯ ಮುಖಂಡರು, ಮುತ್ಸದ್ದಿಗಳು ಹಾಗೂ ಎಲ್ಲ ಶರಣರು, ಪೂಜ್ಯರು, ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವೇದಿಕೆಯ ಮೇಲೆ ಎಲ್ಲ ಪೂಜ್ಯರ ಒಂದು ವಿಚಾರಗಳು ಅವರೆಲ್ಲ ಹಂಚಿಕೊಳ್ತಾ ಇದ್ದಾರೆ. ರಾಜಕೀಯ ಮುಖಂಡರು ಕೂಡ ತಮ್ಮ ತಮ್ಮ ವಿಚಾರಗಳು ಹಂಚಿಕೊಳ್ತಾ ಇದ್ದಾರೆ. ಈ ಸಮಾಜವನ್ನು, ವೀರಶೈವ ಲಿಂಗಾಯತ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಎಲ್ಲ ಜನರ ಹಾಗೂ ಎಲ್ಲ ಮುಖಂಡರ, ಎಲ್ಲ ಸ್ವಾಮೀಜಿಗಳ ಒಂದು ಪ್ರಯತ್ನ ಇದೆ. ಈ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ತಿಳ್ಕೊಂಡು ನಾನು ಕೂಡ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರ ಸಹಕಾರ ಅನ್ನೋದಾದ್ರೆ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ಈ ಒಂದು ಮೆರವಣಿಗೆಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಮಹಾಜನತೆ ಬರುವರಿದ್ದಾರೆ. ಅಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇವ್ರ ಸಲುವಾಗಿ ಮಾಡಲಾಗಿದೆ. ಅನೇಕ ಸಮಿತಿಗಳನ್ನು ಕೂಡ ನಾವು ರಚನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಜರುಗಬೇಕು ಅಂತ ತಿಳ್ಕೊಂಡು ಸ್ವಾಗತ ಸಮಿತಿ ಹಾಗೂ ಎಲ್ಲ ಗೌರವ ಸಲಹೆಗಾರರು ಹಾಗೂ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ವೇದಿಕೆ ಸಮಿತಿ, ಪ್ರಸಾದ ಸಮಿತಿ, ಪ್ರಚಾರ ಸಮಿತಿ, ಮಹಿಳಾ ಸಮಿತಿ ಹಾಗೂ ಮೆರವಣಿಗೆ ಸಮಿತಿ, ಈ ರೀತಿ ಭಾಳ ಒಳ್ಳೆಯ ರೀತಿಯಾಗಿ ಎಲ್ಲ ಸಮಿತಿಗಳು ರಚನೆ ಮಾಡಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.